ಇನ್ನು ಇಷ್ಟೆಲ್ಲ ಮಾಡಿದ್ಯಾಕೆ ಬಿಡಿಯೇ? ಸೈಟ್ ಹಂಚಿಕೆ ಜಾಗಕ್ಕೆ ಪ್ರತಿಷ್ಠಿತ ಬಿಲ್ಡರ್ಗಳು ಎಂಟ್ರಿ ಆದ್ರ ಭೂಮಾಲೀಕರ ಜೊತೆಗೆ ಬಿಲ್ಡರ್ಸ್ ಶಾಮೀಲಾಗಿರುವ ಆರೋಪ ಕೇಳಿ ಬರ್ತಾ ಇದೆ. ಖಾಸಗಿ ಬಿಲ್ಡರ್ಗಳ ತಾಳಕ್ಕೆ ತಕ್ಕಂತೆ ಬಿಡಿಎ ಕುಣಿತಾ ಇದೆಯಾ? ಹೀಗಾಗಿ ಕಾನೂನು ಹೋರಾಟ ಮಾಡುವಲ್ಲಿ ಬಿಡಿಎ ವಿಫಲವಾಯಿತಾ? ಭೂಸ್ವಾಧೀನ ಪ್ರಕ್ರಿಯೆ ರದ್ದಾಗಿದೆ, ಜಾಗ ಬಿಲ್ಡರ್ಸ್ ಕೈ ಸೇರುವಂತ ಆತಂಕ ಇದೆ. ಸೈಟ್ ವಂಚಿತ ನಾಗರಿಕರಿಂದ ಬಿಡಿಎ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಸುಮ್ಮನೆ ಅಂತೂ ಬಿಡಿಎ ಮಾಡೋದಕ್ಕೆ ಸಾಧ್ಯ ಇಲ್ಲ, ಏನಾದರೂ ಒಂದು ಇರಲೇಬೇಕು ಇದರ ಹಿಂದೆ. ಈ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಲೀಗಲ್ ಸೆಲ್ ಅಂತ ಏನು ಕರಿತೀವಿ, ಅದನ್ನ ಇಲ್ಲಿ ನಾವು ಯಾವತ್ತೂ ಹೇಳೋದು BBMP ಮತ್ತು BDAಲ್ಲಿರ್ತಕ್ಕಂಥ ಲೀಗಲ್ ಸೆಲ್ ಇಲ್ಲಿಗಲ್ ಸೆಲ್ ಅಂತಲೇ ಕರೆಯೋದು. ಆ ಇಲ್ಲಿಗಲ್ ಸೆಲ್ನಲ್ಲಿರ್ತಕ್ಕಂಥ ವಕೀಲರುಗಳು ಈ ಒಂದು ಭೂ ಮಾಫಿಯಾ ಮತ್ತು ಲ್ಯಾಂಡ್ ಮಾಫಿಯಾ ಮತ್ತು ಬಿಲ್ಡರ್ ಮಾಫಿಯಾ ಅವ್ರ ಜೊತೆ ಸೇರಿಕೊಂಡು ಮಾಡಿರ್ತಕ್ಕಂಥ ದೊಡ್ಡ ಒಂದು ಸಂಚು. ಅದು ಆ ಸಂಚಿನ ಫಲವಾಗಿ ಇವತ್ತು ಅಮಾಯಕ ಜನರು 350-360 ಜನ ತಮಗೆ ಹಂಚಿಕೆ ಆಗಿದ್ದಂಥ ಮತ್ತು ಅವರು ಹರಾಜಿನಲ್ಲಿ ತೊಗೊಂಡಿದ್ದಂಥ ನಿವೇಶನಗಳನ್ನು ಕಳ್ಕೊಳ್ಳೋಂಥ ಸ್ಥಿತಿಗೆ ತಂದಿದ್ದಾರೆ. ಅಂದರೆ ಅದಕ್ಕೆ ನೇರವಾಗಿ ಈ 3 ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ BDA ಅಧ್ಯಕ್ಷರುಗಳು, ಈಗಿರ್ತಕ್ಕಂಥ ಅಧ್ಯಕ್ಷರು ಸೇರಿದಾಗೆ ST ಸೋಮಶೇಖರ್ ಅವರು ಇರ್ಬೋದು ಅಥವಾ ಹ್ಯಾರಿಸ್ ಅವರು ಇರ್ಬೋದು, ಇವರೆಲ್ಲರೂ ಸೇರಿಕೊಂಡು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಇವರೆಲ್ಲರ ಸಂಚಿನ ಫಲವಾಗಿ ಅಮಾಯಕ ನಾಗರಿಕರಿಗೆ ಇವತ್ತು ನಿವೇಶನ ಕಳ್ಕೊಳ್ಳೋಂಥ ಸ್ಥಿತಿಗೆ ಬಂದಿದೆ. ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ನಿಜಕ್ಕೂ ಏನಾದರೂ ಸಿದ್ದರಾಮಯ್ಯನವ್ರಿಗೆ ಮನಸ್ಸಿದ್ರೆ ಈಗಲೂ ಅವಕಾಶ ಇದೆ. ಅವರೊಬ್ಬರ ಕೈಲೇ ಇವಾಗ, ಯಾಕಂದರೆ ಎಲ್ಲ ಅಧಿಕಾರ ಇವಾಗ ಇದಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಇರೋ ವಿವೇಚನೆಯಲ್ಲಿ ಅವರಿಗೆ ಅದೇ ಬನಶಂಕರಿ 6ನೇ ಹಂತದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅವರಿಗೆ ನಿವೇಶನ ಕೊಡಲಿಕ್ಕೆ ಅವಕಾಶ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.